ಮಕ್ಕಳೇ, ಒಂದು ಪಡಿತರ ಅಂಗಡಿ. ನಮ್ಮ ಈ ವಾಡಿಕೆಯಲ್ಲಿ ರೇಷನ್ ಅಂಗಡಿ ಎಂದೇ ಎಲ್ಲರೂ ಕರೆಯುವುದು. ಅಲ್ಲಿ ರೇಷನ್ ಕೊಡ್ತಾ ಇದ್ದರು. ಉದ್ದ ಸಾಲಾಗಿತ್ತು, ಕ್ಯೂ. ಇಡೀ ಊರಿಗೆ ಇಂಥ ದಿನ ರೇಷನ್ ಕೊಡೋದು, ಪಡಿತರ ವಿತರಣೆ ಮಾಡೋದು ಅಂಥೇಳಿ ಹೇಳಿರ್ತಾರೆ. ಆ ದಿವಸ ಎಲ್ಲ ಜನ ಬರ್ತಾರೆ. ಹಾಗೆ ಇಲ್ಲೂ ಕೂಡ ರೇಷನ್ ತರೋದಕ್ಕೆ ಜನ ಬಂದಿದ್ದರು. ಬೆಳಗ್ಗೆ 8:30 ಪ್ರಾರಂಭವಾದಂಥದ್ದು. ಒಬ್ಬಳು ಮಹಿಳೆ ಸುಮಾರು 65-70 ವರ್ಷದವಳು ಕೈಯಲ್ಲಿ 2 ಚೀಲವನ್ನು ಹಿಡಿದು ರೇಷನ್ ಪಡಿತರ ಚೀಟಿಯನ್ನು ಕೂಡ ಹಿಡಿದುಕೊಂಡು ಬಂದಿದ್ಲು. ಅವಳು ಕೂಡ ಕ್ಯೂದಲ್ಲೇ ನಿಂತವಳು. 11 ಗಂಟೆ ಆದರೂ ಅವಳಿಗೆ ಕ್ಯೂದಲ್ಲಿ ಮುಂದೆ ಬರಲಿಕ್ಕೆ ಆಗಲಿಲ್ಲ. ನಂತರ ಪಾಪ ಅಲ್ಲೇ ಬಿಸಿಲಲ್ಲಿ ಕುಳಿತು ಬಿಟ್ಲು. ಆ ಕುಳಿತಂತಹ ಸಂದರ್ಭದಲ್ಲಿ ಏನೋ ಒಬ್ಬ ಯುವಕನಿಗೆ ಆ ಮಹಿಳೆಯ ಬಗ್ಗೆ ಅನುಕಂಪ ಮೂಡಿತು. ಏನಾಗಿರ್ಬೋದು ಇವಳಿಗೆ? ಬಂದು, ಅಮ್ಮ ಏನಾಗಿದೆ? ರೇಷನ್ನು ಚೀಲವನ್ನು ಹಿಡಿದಿದ್ದೀಯೇ, ಕೂತು ಬಿಟ್ಟಿದ್ದೀಯಲ್ಲ. ಆಗ ಅವಳು ಹೇಳಿದ್ದು, ಏನು ಮಾಡಲಿ ಮಗನೇ, ಎಲ್ಲರಿಗಿಂತ ಮೊದಲೇ ಬಂದು ತೆಗೆದುಕೊಂಡು ಹೋಗೋಣ ಅಂಥೇಳಿ 8:15 ಇಲ್ಲಿ ಬಂದಿದ್ದೇನೆ. ಆದರೆ ನಾನು ನಿಂತಲ್ಲೇ ಇದ್ದೇನೆ. ನನಗೆ ಶಕ್ತಿ ಇಲ್ಲ ಮುಂದೆ ಹೋಗಲಿಕ್ಕೆ, ದೂಡುವುದಕ್ಕೆ ಆಗೋದಿಲ್ಲ. ನನಗಿಂತ ನಂತರದಲ್ಲಿ ಬಂದವರೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೊತ್ತಾದರೂ ಕ್ಯೂ ಕಡಿಮೆ ಆಗಿಲ್ಲ. ನನಗೂ ನಿಂತು ಕಾಲು ನೋವಾಗತೊಡಗಿದೆ. ವಯಸ್ಸು ಆಗಿದೆ ನನಗೆ, ಏನು ಮಾಡಲಿ? ಆದರೂ ರೇಷನ್ ಇಲ್ಲದೆ ನನಗೆ ನಡೆಯೋದಿಲ್ಲ. ಮನೆಯಲ್ಲಿ ತುಂಬ ಕಷ್ಟ ಉಂಟು ಅಂತ ಅವಳು ಅವನಿಗೆ ಹೇಳಿದಳು. ಯುವಕನಿಗೆ ತುಂಬ ದುಃಖ ಆಯಿತು, ಬೇಸರ ಆಯಿತು. ಅಯ್ಯೋ, ನಮ್ಮಲ್ಲಿ ಈ ವ್ಯವಸ್ಥೆ ಹೀಗೆ ಇದೆಯಲ್ಲ, ಇಲ್ಲಿಯವರೆಗೆ ಯಾರೂ ನೋಡಲೇ ಇಲ್ಲ. ಯುವಕರು ಬಂದರು, ಯುವತಿಯರು ಬಂದರು, ಮಹಿಳೆಯರು ಬಂದರು, ಗಂಡಸರು ಬಂದರು, ಹೆಂಗಸರು ಬಂದರು. ಅವರವ್ರ ರೇಷನನ್ನು ಅವರವರು ನೂಕುಲಲ್ಲಿ ಹೋಗಿ ತಮ್ಮದು ತೆಗೆದುಕೊಂಡು ಹೋದರು. ಕೆಲವರು ಬಂದರು, ಸಾಧ್ಯವಾದವರನ್ನು ಆದಷ್ಟು ಮುಂದೆ ಹೋಗಿ ತೆಗೆದುಕೊಂಡು ಹೋದರು. ರೇಷನ್ ಅಂಗಡಿಯವರು ಕೂಡ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲವಾಗಿತ್ತು. ಅವನಿಗೆ ದುಃಖವಾಯಿತು. ಆಗ ಅವನು ಪ್ರೀತಿಯಿಂದ ಆ ಮಹಿಳೆಯನ್ನ ಕೈಯನ್ನು ಹಿಡಿದು ಎತ್ತಿ, ಬನ್ನಿ, ನಾನು ಹೇಳಿ ನಿಮಗೆ ಕೊಡಿಸ್ತೇನೆ ಅಂಥೇಳಿ ಮುಂದೆ ಕರ್ಕೊಂಡು ಹೋದ. ರೇಷನ್ ಅಂಗಡಿಯವರಿಗೆ ನಡೆದ ಸಂಗತಿಯನ್ನು ದೊಡ್ಡದಾಗಿ ಹೇಳಿದ. ಆಗ ಅಲ್ಲಿದ್ದಂಥವರು ಕೂಡ ಯಾರೂ ಆ ಬಗ್ಗೆ ತಕರಾರು ಮಾಡಲಿಲ್ಲ. ಪುಣ್ಯ, ತಾವೇ ಇದ್ದೇವೆ, ಮುಂದಿದ್ದೇವೆ ಅಂಥೇಳಿ. ಯಾಕಂದರೆ ಅವರೆಲ್ಲ ನಂತರ ಬಂದವರಾಗಿದ್ದರು. ಆಗ ಆ ಮಹಿಳೆ ಈ ಹುಡುಗನಿಗೆ ಹೇಳಿದ್ಲು, ಮಗನೇ, ನಿನಗೆ ಒಳ್ಳೆಯದಾಗಲಿ. ನನ್ನಿಂದ ಸಾಧ್ಯವಾಗುವುದಿಲ್ಲವಾಗಿತ್ತು ರೇಷನನ್ನು ತೆಗೆದುಕೊಳ್ಳಲಿಕ್ಕೆ, ನೀನು ಸಹಾಯ ಮಾಡಿದೆ ಅಂತ ಹೇಳಿದ್ಲು. ಅವನಿಗೂ ತುಂಬ ಸಂತೋಷವಾಯಿತು. ಅವಳು ರೇಷನನ್ನು ತೆಗೆದುಕೊಂಡು ಹೋದರು. ಇದನ್ನು ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ. ಭಾಳಷ್ಟು ಕಡೆಯಲ್ಲಿ ನಾವು ಒಂದು ವ್ಯವಸ್ಥೆಯ ಬಗ್ಗೆ ವ್ಯವಸ್ಥಿತವಾಗಿ ದೂರನ್ನು ಕೊಡಬೇಕು, ತಿಳಿಸಬೇಕು. ಹೆಂಗೀಗ ಆಗ್ತದೆ, ನಮಗೆ ಕಷ್ಟ ಉಂಟು, ಈ ರೀತಿ ಆಗುವುದರಿಂದ ದುರ್ಬಲರು, ಮಹಿಳೆಯರು, ವಯಸ್ಸಾದವರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ಯೂ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಅಂಥೇಳಿ ಕೇಳುವಂಥದ್ದು ಒಂದು. ಎರಡನೇದಾಗಿ, ವೈಯಕ್ತಿಕವಾಗಿ ನಾವು ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ವಯಸ್ಸಾದಂಥವರು,
ಗರ್ಭಿಣಿ ಇದ್ದಂಥವರು. ಹೀಗೆ ಸಾಮಾನ್ಯವಾಗಿ ಅವರವರ ಪರಿಸ್ಥಿತಿಯನ್ನು ನೋಡಿ ದಾರಿಯನ್ನು ಬಿಟ್ಟು ಅವರಿಗೆ ಸಹಾಯ ಮಾಡುವುದು ತುಂಬ ಒಳ್ಳೆಯ ವಿಚಾರ. ಈ ಕಥೆಯನ್ನು ನೋಡಿದಾಗಲೂ ಸಹಿತ ನಮಗೆ ಅದು ಅರ್ಥ ಆಗ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.